ಸರ್ ನಮಸ್ಕಾರ. ನಮಸ್ಕಾರ. ಮೊದಲನೇ ಸಿನಿಮಾ ಕನಸು ಸಾಕಷ್ಟಿರುತ್ತೆ, ಕನಸು ತೆರೆ ಮೇಲೆ ಬರ್ತಿದೆ, ಏನು ಹೇಳ್ತೀರಾ? ಸುಖಿ ಭವ ಮೇಡಮ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸುಖಿ ಭವ. ಓಕೆ, ನಿಮ್ಮ ಟೈಟ್ಲಲ್ಲೇ ಇದೆ ಒಂದು ರೀತಿ ಬ್ಲೆಸ್ಸಿಂಗ್, ಆಶೀರ್ವಾದ. ಸುಖಿ ಭವ ಅಂತ ಇಡೋದ್ರ ಹಿಂದಿನ ರಹಸ್ಯ ಏನು? ರಹಸ್ಯ ಅಂತ ದೊಡ್ಡದಾಗಿ ಏನಿಲ್ಲ ಮೇಡಮ್. ಸೊ ಈ ಸಿನಿಮಾಗೆ, ಈ ಕತೆಗೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಹೆಂಡ್ ಆಗ್ತದೆ. ಸೊ ಶುಭಂ ಅನ್ನೋ ಹಳೇ ಟೈಟಲ್ ಇರ್ತಿತ್ತಲ್ಲ ಫಿಲಮ್ ಎಂಡ್ ಆದರೆ, ಅದೇ ರೀತಿ ಈ ಸಿನಿಮಾ ಹೆಂಡ್ ಆದಮೇಲೆ ಒಂದು ಒಳ್ಳೆ ಸುಖಿ ಭವ ಆಗಬೇಕು ಅನ್ನೋದಿತ್ತು. ಸೊ ಮನಸ್ಸಲ್ಲಿ ಸುಖಿ ಭವ ಆಗಬೇಕಂದ್ರೆ ಸಿನಿಮಾ, ಎಂಟೈರ್ ಸಿನಿಮಾ ಸುಖಿ ಭವಾಗೇ ಇದೆ. ಅದಕ್ಕೆ ಸುಖಿ ಭವ ಇಡೋದೇ ಕರೆಕ್ಟ್ ಅನಿಸ್ತು. ಸೊ ಸುಖಿ ಭವ ಅಂತಲೇ ಇಟ್ರಿ. ಯಾವ ಥರ ಜಾನರ್ ಸಿನಿಮಾ ಮೇಡಮ್? ಇದೊಂದು ಕಮರ್ಷಿಯಲ್, ಲವ್, ಫ್ಯಾಮಿಲಿ, ಫನ್ ಆ್ಯಂಡ್ ಟ್ರಾವೆಲ್, ಲೈಫ್ ಜರ್ನಿ. ಸೊ ಈ ಥರ ಒಂದು ಎಲ್ಲ ಸೇರಿರೋ ಒಂದು ಸಿನಿಮಾ, ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೇಡಮ್. ಹಳಬರು ಹೊಸಬರು ಎಲ್ಲರ ಸಮಾಗಮದಲ್ಲಿ ಒಂದು ಸಿನಿಮಾ ಮಾಡಿದ್ದೀರಾ, ಅದ್ರ ಬಗ್ಗೆ ಟೀಮ್ನ ಹೆಂಗೆ ಕೋಆರ್ಡಿನೇಷನ್ ಮಾಡ್ಕೊಂಡ್ರಿ? ಮೇಡಮ್, ಕತೆಗೆ ಯಾವತ್ತೂ ಮುಖ್ಯವಾದದ್ದು ಕಲಾವಿದರು. ಕಲಾವಿದರೆ ಆ ಪಾತ್ರನ ನ್ಯಾಯ ಕೊಡೋಕ್ಕಾಗೋದು. ಸೊ ಆ ಟೈಮಲ್ಲಿ ಈ ಕತೆಗೆ ಅಲ್ಲಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗೆ ಯಾರ್ಯಾರು ಬೇಕು ಅಂತ ನಮ್ಮ ಟೀಮ್ ತುಂಬಾ ಸಪೋರ್ಟ್ ಮಾಡ್ತು. ಆ ಆಡಿಷನ್ ಮುಖಾಂತರ ಆ ಪಾತ್ರಗಳಿಗೆ ಸೂಟ್ ಆಗೋ ವ್ಯಕ್ತಿಗಳನ್ನ ನಾವು ತೊಗೊಂಡ್ರಿ, ಕಲಾವಿದ್ರನ್ನ. ಅದೇ ರೀತಿ ಆ ಕಲಾವಿದ್ರು ನಮಗೆ ಈ ಪಾತ್ರಕ್ಕೆ ತಕ್ಕಂತೆಯೇ ಎಲ್ಲನೂ ನ್ಯಾಯ ಒದಗಿಸಿದ್ದಾರೆ. ಎಸ್ಪೆಷಲಿ ಗೌರವ್ ಶೆಟ್ಟಿ ಆಗಿರ್ಬೋದು, ಜಗ್ಗಿ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ಶೋಭ್ರಾ ಸರ್ ಆಗಿರ್ಬೋದು, ನಮ್ಮ ಹೀರೋಯಿನ್ ವಿಯಾನ್ಸಿ ಹೆಗ್ಡೆ ಮತ್ತು ಸುಷ್ಮಿತಾ ನಾಯಕ್ ಅವರು, ಹಾಗೂ ನಮ್ಮ ನಾಯಕ ಮಹೇಂದ್ರ ಆಗಿರ್ಬೋದು, ಎಲ್ಲರೂ ಸೊ ಒಂದು ಹಂಬಲಿಂದ ಈ ಸಿನಿಮಾನ ಮಾಡಿಕೊಟ್ಟಿದ್ದಾರೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೊಸಬ್ರು, ಎಲ್ಲರೂ ಹೊಸಬ್ರೆ. ಒಂದು ಸಿನಿಮಾ ಅವ್ರನ್ನ ಎಲ್ಲಿ ಗುರ್ತಿಸ್ತದೋ ಅಲ್ಲಿವರೆಗೂ ಎಲ್ಲರೂ ಹೊಸಬ್ರೆ, ಹೊರತು ಗುರ್ತಿಸಿರೋನ್ನ ಹಳಬರು ಅಂತಿದ್ದೀರಿ ಅಷ್ಟೇ. ಬಟ್ ಈ ಸಿನಿಮಾದಲ್ಲಿ ಎಲ್ಲರೂ ಹೊಸತನನ ಕಲಿಸ್ಕೊಟ್ಟು ಹೋದ್ರು ನಮಗೆ. ತುಂಬ ಅದಕ್ಕೆ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಓಕೆ, ಶೂಟಿಂಗ್ ಎಲ್ಲೆಲ್ಲಿ ಮಾಡಿದ್ರಿ, ಏನೇನು, ಎಷ್ಟು ಟೈಮ್ ತಗೊಳ್ತು, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಮೇಡಮ್, ಒಂದು 30 days ಕಾಲ್ ಶೀಟ್ ಹಾಕ್ಕೊಂಡಿದ್ರಿ ಸಿನಿಮಾಗೆ. 30 days ಮುಗೀತು. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದೆ ನಮ್ಮ ಪ್ರೊಡ್ಯೂಸರ್. ಯಾಕಂದರೆ ಹೊಸ ಡೈರೆಕ್ಟರ್ ಅಂದರೆ ಗೊತ್ತಲ್ವ, ಎಲ್ಲ ರಿಸ್ಟ್ರಿಕ್ಷನ್ಸ್ ಇರ್ತದೆ. ಬಟ್ ಆ ರಿಸ್ಟ್ರಿಕ್ಷನ್ಸ್ನೆಲ್ಲ ದಾಟಿ ಈ ಸಿನಿಮಾ ಕತೆ ನಂಬಿ ಮತ್ತು ಆ ಕತೆಗೆ ಬೇಕಾಗಿರುವ ಎಲ್ಲ ಥರದ ಸಪೋರ್ಟ್ನ ಮಾಡಿದ್ರು. ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಸೊ ಅವರಿಂದನೇ ನಾವು ಅಂದ್ಕೊಂಡಿದ್ದ ದಿನಗಳಲ್ಲಿ ಮುಗ್ಸೋಕ್ಕಾಯಿತು. ಅದಾದಮೇಲೆ ಸಿನಿಮಾನ ಟೋಟಲ್ ಕರ್ನಾಟಕದಲ್ಲಿ ಇರುವ ಎಲ್ಲ ಬ್ಯೂಟಿಫುಲ್ ಪ್ಲೇಸ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀರಿ. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಕಲ್ಶ, ಸಕಲೇಶ್ವರ, ಉಡುಪಿ, ಮಲ್ಪೆ, ಸೊ ಈ ಥರ ಮುಂತಾದ ಜಾಗಗಳಲ್ಲಿ ನಾವು ಶೂಟ್ ಮಾಡಿದ್ದೀರಿ. ಎಸ್ಪೆಷಲಿ ನಾವು ಚೈಲ್ಡ್ಹುಡ್ಡು ಏನು ಸ್ಟೋರೀಸ್ ಬರ್ತದಲ್ಲ, ಅದನ್ನೆಲ್ಲ ಫುಲ್ ಸಕಲೇಶ್ವರದಲ್ಲಿ ಶೂಟ್ ಮಾಡಿದ್ದೀರಿ ಮೇಡಮ್. ತುಂಬ ಒಳ್ಳೆ ಅನುಭವ, ಒಳ್ಳೆ ಜನರು ಅವರು. ತುಂಬ ಕ್ಯೂಟಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಹೋಗಿದ ತಕ್ಷಣ ಸಿನಿಮಾದವ್ರು ಅಂದಿದ ತಕ್ಷಣ ಪ್ರೀತಿಯಿಂದ ವೆಲ್ಕಮ್ ಮಾಡೋರು. ನಾನು ಬೇರೆ ಊರಲ್ಲೆಲ್ಲ ಹೋದೋ ಸಿನಿಮಾದವರಾ, ಸರಿ ಸಿಗೋಣ ಅನ್ನೋ ಥರ ಇದ್ರು. ಬಟ್ ಆ ಊರಲ್ಲೆಲ್ಲ ಹೋಗಿದ್ದ ಸಿನಿಮಾದವರ, ಬನ್ನಿ 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 ಅಂತಿದ್ರು. ಏನು ಗುರು ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಸಿನಿಮಾನ ನೋಡ್ತಾ ಇದ್ದಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀವ್ನೆಸ್ ಬಂತು. ನಮ್ಮ ಸಿನಿಮಾ ಶೂಟ್ ನಡೀತಿರ್ಬೇಕಾದ್ರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಆ ಊರವರು. ಆ್ಯಕ್ಚುಲಿ ಅಲ್ಲಿ ಹರೀಶ್ ಅಂತ ಇದ್ದಾರೆ, ಅವರೇ ನಮಗೆ ಎಂಟೈರ್ ಸಕಲೇಶ್ಪುರನ ನಮಗೆ ಪರಿಚಯ ಮಾಡಿಕೊಟ್ರು, ಎಲ್ಲೆಲ್ಲಿ ಶೂಟ್ ಮಾಡಬೇಕು ಏನೇನು ಅಂತ. ಯಾಕಂದರೆ ನಮ್ಮದು ದೊಡ್ಡ ಬಜೆಟಿಂಗ್ ಇಟ್ಕೊಂಡು ಹೋಗಿರಲಿಲ್ಲ, ಸ್ಮಾಲ್ ಸ್ಕೇಲ್ ಬಜೆಟಿಂಗಲ್ಲೇ ಹೋಗಿದ್ರಿ. ಅದೇ ಥರ ಆ ಊರವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡಿಕೊಟ್ರು. ಅಲ್ಲಾಗಿ ಚರ್ಚನ್ನ ನಾವು ಶೂಟ್ ಮಾಡಿದ್ರೆ, ಆ ಚರ್ಚ್ ಅವರಾಗಿರ್ಬೋದು. ಸೊ ಎಂಟೈರ್ ತುಂಬ ಕ್ಯೂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಮೇಡಮ್. ತುಂಬ ಥ್ಯಾಂಕ್ಸ್. ಇತ್ತೀಚೆಗೆ ಏನಂದರೆ ಬಜೆಟ್ ಇಂಪಾರ್ಟೆಂಟ್ ಅಲ್ಲ, ಕಂಟೆಂಟ್ ಇದ್ದರೆ ಜನ ಬರ್ತಾರೆ ಅನ್ನೋ ಥರ. ಹೌದು ಮೇಡಮ್. ನಿಮ್ಮ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಕಂಟೆಂಟು ಮೋರ್ ಇಂಪಾರ್ಟೆಂಟ್ ಅಷ್ಟೇ. ಈಸ್ ಸಿಂಪಲ್. ಈ ಮೋರ್ ಇಂಪಾರ್ಟೆಂಟಲ್ಲಿ ಏನು ವಿಷಯ ಆಗ್ತದೆ ಅಂದರೆ ಬಜೆಟು ಇಂಪಾರ್ಟೆಂಟ್ ಆಗ್ತದೆ ಮೇಡಮ್. ಯಾವುದೇ ಒಂದು ಕಂಟೆಂಟ್ಗೂ ಬಜೆಟ್ ಬೇಕಲ್ವಾ? ಸೊ ಸಿಂಪಲಿ ನಾವೊಂದು ನೈಲ್ ಕಟ್ರ್ ತೊಗೊಬೇಕು ಅಂದ್ರೆ ದುಡ್ಡು ಬೇಕು. ಚೆನ್ನಾಗಿದ್ರು ಅಷ್ಟೇ, ಚೆನ್ನಾಗಿಲ್ಲ ಅಂದ್ರೂ ಅಷ್ಟೇ. ಆಗಿರ್ಬೇಕಾದ್ರೆ ಇದರಲ್ಲಿ ದೊಡ್ಡ ಕಂಟೆಂಟು ಚಿಕ್ಕ ಕಂಟೆಂಟ್ ಅಂತಲ್ಲ. ಸೊ ಒಳ್ಳೆ ಕಂಟೆಂಟ್ ಬೇಕಷ್ಟೇ. ಸೊ ಕಂಟೆಂಟ್ ಹಂಗಂಗೆ ಬಜೆಟ್ನ ಯೂಸ್ ಮಾಡಿದ್ರೆ ಅದು ಒಳ್ಳೆ ಕಂಟೆಂಟು. ಆ ಟೈಮಲ್ಲಿ ನಮ್ಮ ಕಂಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಜನಗಳನ್ನ ಮೆಚ್ಚಿಸೋಕ್ಕೆ ಏನು ಮಾಡಬೇಕಾಗಿತ್ತು ಅನ್ನೋದನ್ನ ಯೋಚನೆ ಮಾಡಿದಾಗ, ಜಸ್ಟ್ ಒಂದು ಫನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು. ತುಂಬ ದಿನಗಳಾಗಿತ್ತು ಇಂಡಸ್ಟ್ರಿಯಲ್ಲಿ ನಾನು ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡಿ. ಒಂದು ಕ್ಯೂಟ್, ಎಮೋಷ್ನಲ್
ಆ್ಯಂಡ್ ಲವ್ ಸ್ಟೋರಿ, ಒಂದು ಫಾದರ್ ಎಮೋಷ್ನಲ್, ಒಂದು ಅಪ್ಪ ಮಗನ ಬಾಂಧವ್ಯ, ಅಂದರೆ ಇಟ್ಸ್ ಲೈಕ್ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಕ್ಯೂಟಾಗಿ ಒಂದು ಸರ್ಕಲ್ ಇಟ್ಟು ನಮ್ಮ ಮನೆ ಪಕ್ಕದಲ್ಲಿ ನಡೆಯೋ ಒಂದು ಡ್ರಾಮಾಟಿಕ್, ಆ ಥರನೇ ಒಂದು ಸಿನಿಮಾ ಮೇಡಮ್. ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳನ್ನು ಇಟ್ಕೊಂಡು ಆಲ್ಮೋಸ್ಟ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನು ಕೊಟ್ಟಿದ್ದೀರಾ. ಅವ್ರದ್ದೆಲ್ಲ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದು, ಅವ್ರನ್ನ ಇನ್ವೈಟ್ ಮಾಡಿದ್ದು ನೀವು ಯಾಕಾಗಿ ಅಂತ, ಅಂದರೆ ಅವರೇ ಬೇಕು ಪರ್ಟಿಕ್ಯುಲರ್ ಅಂತ ಮೇಡಮ್ ಬಳಸ್ಕೊಂಡಿರೋದು? ಒಂದು ಟೈಮಲ್ಲಿ ಏನಾಯಿತು ಅಂದರೆ, ನಾವು ಅಂದ್ಕೊಂಡಿದ್ದ ಫಿಲಮ್ ಆ್ಯಕ್ಟರ್ಸ್ಗಳು ನಮ್ಮ ಕೈ ಕೊಟ್ಬಿಟ್ರು. ತಪ್ಪಾಗಿ ತಿಳ್ಕೊಬೇಡಿ, ಅವ್ರ ಎಕ್ಸ್ಪೆಕ್ಟೇಷನ್ ರೇಂಜಿಗೆ ನಮ್ಮ ಸಿನಿಮಾ ಬಜೆಟಿಂಗ್ ಮಾಡೋಕ್ಕಾಗಿರಲಿಲ್ಲ ಒಂದು ಟೈಮಲ್ಲಿ. ಸೊ ಆ ಟೈಮಲ್ಲಿ ಇಲ್ಲ, ನನಗೆ ಆ ಬಜೆಟ್ ಕೊಟ್ರೆ ಸಿನಿಮಾ ಮಾಡೋಕ್ಕಾಗೋದು ಅನ್ನೋದು ಕೆಲವರು ಅಭಿಪ್ರಾಯ ಇತ್ತು. ಬಟ್ ಆ ಟೈಮಲ್ಲಿ ಸರ್ ನಮ್ಮ ಕಡೆಯಿಂದನೂ ಫಂಡಿಂಗ್ ಅಷ್ಟು ರಿಲೀಸ್ ಮಾಡೋಕ್ಕಾಗಿರಲಿಲ್ಲ. ಬೇರೆ ಆಪ್ಷನ್ ಅಂತ ನೋಡಿದಾಗ ಯೂಟ್ಯೂಬಲ್ಲಿ ಎಲ್ಲ ಕಾಣಿಸ್ಕೊತಾ ಇದ್ರು. ಯಾಕೆ ಇವ್ರ ಮೊರೆ ಹೋಗಬಾರ್ದು ಅನ್ನೋದು ನಾವು ಒಂದು ನಿರ್ಧಾರ ಮಾಡಿದೆ. ಆಡಿಷನ್ ಕರೆಸ್ದೆ, ತುಂಬಾ ವೆಲ್ ಸಪೋರ್ಟ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿ ಸಿನಿಮಾನೂ ಮುಗಿಸ್ಕೊಟ್ರು. ಅದೇ ರೀತಿ ಗೌರವ್ ಶೆಟ್ಟಿನೂ ಅಷ್ಟೇ, ಅವರು ಮೊದಲಿಂದನೂ ನಮ್ಮ ಟೀಮಲ್ಲಿ ಇರಲಿಲ್ಲ, ಅವ್ರ ಬದಲಾಗಿ ಬೇರೆಯವ್ರು ಇದ್ದರು. ಸೊ ಆ ಪ್ಲೇಸ್ಗೆ ಗೌರವ್ ಶೆಟ್ಟಿ ಬಂದರು, ಕರೆದಿದ ತಕ್ಷಣ ಬಂದರು, ಸಪೋರ್ಟ್ ಮಾಡಿದ್ರು. ಇವತ್ತೂ ತುಂಬ ಒಳ್ಳೆ ಸಪೋರ್ಟ್ ಅವರು. ಸೊ ಇಲ್ಲಿವರೆಗೂ ಇನ್ನು ಮುಂದೇನು ಒಳ್ಳೆ ಸಿನಿಮಾ ಮಾಡಲಿ ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಈ ಥರನೇ ಯೂಟ್ಯೂಬ್ ಚಾನಲ್ಸಲ್ಲಿರೋರು ಪ್ರತಿಯೊಬ್ಬರೂ ಒಬ್ಬರಿಂದ ಹಿಂಗೆ ಆಯ್ಕೆ ಆಗಿದ್ದು. ನಮ್ಮ ತುಕಾಲಿ ಸಂತೋರಾಗಿರ್ಬೋದು, ಎಸ್ಪೆಷಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೂ, ಅವ್ರು ಬಿಗ್ ಬಾಸ್ ನಮ್ಮ ಸಿನಿಮಾ ಒಪ್ಕೊಂಡು ಬಿಗ್ ಬಾಸ್ಗೆ ಹೋಗಿ ಅದನ್ನು ಮುಗಿಸ್ಬಿಟ್ಟು ಹೋಗಿದ್ರು. ಇನ್ನೇನು ಲಾಸ್ಟ್ ಇನ್ನೊಂದು ಶೆಡ್ಯೂಲ್ ಇರಬೇಕು, ಆವಾಗ ಬಿಗ್ ಬಾಸ್ಗೆ ಹೋಗಿದ್ದಾರೆ ಅವರು. ಸೊ ನಮ್ಮ ಸಿನಿಮಾಗೆ ಬಂದ ಮೇಲೂ ಅವ್ರಿಗೊಂದು ಒಳ್ಳೇದಾಗಿದೆ ಸುಖೀಭಾವದಿಂದ. ನಮ್ಮ ಸಿನಿಮಾ ಒಪ್ಕೊಂಡು ಇನ್ನೇನು ಮುಗಿಸಾದ್ಮೇಲೆ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಸೊ ಆಫ್ಟರ್ ಬಿಗ್ ಬಾಸಿಂದ ಬಂದಮೇಲೆ ಕೂಡ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರು. ಮೊನ್ನೆ ಕೂಡ ಬಂದಿದ್ದರು. ಹಿಂಗೆ ಪ್ರತಿಯೊಬ್ಬರು ಗೌರವ್ ಶೆಟ್ಟಿಯಿಂದ ಹಿಡಿದು ಮೈತ್ರಿ ಜಗ್ಗಿ ಅವರಿಂದ ಹಿಡಿದು ಎಲ್ಲರೂ, ಸೊ ವಿಲ್ ಬಿ ಫ್ಯಾಮಿಲಿ ಆಗೋದ್ರಿ. ಈ ಸುಖೀಭಾವದಿಂದ ಮೀಟ್ ಆಗಿ ಈಚ್ ಎವ್ರಿ ಒನ್ ಪೀಪಲ್ಸ್ ವಿಲ್ ಫ್ಯಾಮಿಲಿ ಆಗಿ ಟ್ರಾವೆಲ್ ಮಾಡಿದ್ರಿ ಮೇಡಮ್. ನಿಮ್ಮ ಹಿನ್ನೆಲೆ ಹೇಳೋದಾದ್ರೆ ಸರ್? ನಮ್ಮ ಹಿನ್ನೆಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಡಮ್, ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು. ಅದೇ ನೀವು ಸಿನಿಮಾಗೆ ಬಂದಿದ್ದು ಹೇಗೆ ಅನ್ನೋದು. ಎಲ್ಲರಿಗೂ ಒಂದು ಡ್ರೀಮ್ ಇರ್ತದೆ ಮೇಡಮ್. ಸೊ ಏನೇ ಓದಿದ್ರು, ಏನೇ ಕೆಲಸ ಮಾಡ್ತಿದ್ರು, ಒಬ್ರಿಗೆ ಒಂದು ಪರ್ಟಿಕ್ಯುಲರ್ ಡ್ರೀಮ್ ಅಂತ ಇರ್ತದೆ. ಕೆಲವ್ರಿಗೆ ಸ್ಪೋರ್ಟ್ಸ್ ಮೇಲೆ ಇರ್ತದೆ, ಕೆಲವ್ರಿಗೆ ಇನ್ನೊಂದು ಓದೋದ್ರ ಮೇಲೇ ಇರ್ತದೆ. ಸೊ ಓದು ಅನ್ನೋದು ಒಂದು ಕಾಮನ್ ಥಿಂಗ್ ಅಷ್ಟೇ. ಅದರಿಂದ ಏನಾಗಬೇಕು ಅನ್ನೋದು ಮಾತ್ರ ಡಿಫ್ರೆನ್ಸ್ ಆಗಿರ್ತದೆ. ಹಾಗೆ ನನಗೆ ಓದ್ತಾನೆ ಸಿನಿಮಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಬಂತು. ಯಾಕೆ ಬಂತು ಅಂದರೆ, ನಾನು ಏನಾದರೂ ಅನ್ಕೊತಾ ಇದ್ರೆ ಅದು ಸಿನಿಮಾದಲ್ಲಿ ಅದೇ ಥರ ಇಮ್ಯಾಜಿನೇಷನ್ಸ್ ಕಾಣಿಸ್ತಿತ್ತು. ಅಲ್ಲ, ನಾನು ಅಂದ್ಕೊಂಡಿದ್ದಲ್ಲ ಬರ್ತಾ ಇತ್ತಲ್ಲ ಅಂತ. ಸೊ ಅಂದರೆ ನನ್ನಲ್ಲೂ ಒಂದು ಕ್ರಿಯೇಟಿವಿಟಿ ಇದೆ, ನನ್ನ ತಿಳ್ಕೊಳೋದಕ್ಕೆ ಸ್ವಲ್ಪ ಸಮಯ ಆಯಿತು. ಅದು ಹಂಗೆ ಬರ್ತಾ ಸಿನಿಮಾ ಮಾಡ್ಬೋದು ಅನ್ನೋದನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದು ಜಾಯ್ನ್ ಆದಮೇಲೆ ನಾನು ಏನಾಗಬೇಕು ಅನ್ನೋದು ನಿರ್ಧಾರ ಮಾಡಿದೆ. ಸೊ ಅದಾದಮೇಲೆ ಗೊತ್ತಾಯಿತು, ಓಕೆ ಐ ಆಮ್ ಡೈರೆಕ್ಟ್ರ್ ಆಗ್ಬೋದು ಅನ್ನೋದು ಒಂದು ಟೈಮಲ್ಲಿ ಗೊತ್ತಾಯಿತು. ಸೊ ಆವಾಗಿಂದನೂ ಒಂದು ಡೈರೆಕ್ಷನ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ತೊಗೊಂಡು ಫ್ಯಾಷನ್ ಆಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಬಂದೆ ಮೇಡಮ್. ಓಕೆ, February 6th ಸಿನಿಮಾ ಬರ್ತಾ ಇದೆ, ಏನು ಹೇಳ್ತೀರಾ ನಿಮ್ಮ ಆಡಿಯನ್ಸ್ಗೆ? ಮೇಡಮ್, ನಮ್ಮ ಆಡಿಯನ್ಸ್ ಅಂತಲ್ಲ, ಚಿತ್ರಕ್ಕಿರೋರು ಎಲ್ಲರೂ ಆಡಿಯನ್ಸೇ. ಇದು ನನ್ನ ಸಿನಿಮಾ ಅಂತಲ್ಲ, ನಿಮ್ಮ ಸಿನಿಮಾ ಅಂತ ತಗೊಳ್ಳಿ. ಯಾಕಂದರೆ ಸಿನಿಮಾ ನೋಡೋ ಎಲ್ಲ ಪ್ರೇಕ್ಷಕರಿಗೂ ಸಿನಿಮಾ ಅನ್ನೋದು ದೊಡ್ಡ ವಿಷಯ. ಸೊ ಅಂಥವ್ರಿಗೆ 2.5 ಅವರ್ ಈ ಸಿನಿಮಾ ಖಂಡಿತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತದೆ, ಅವ್ರು ಕೊಡೋ ದುಡ್ಡಿಗೆ ನ್ಯಾಯ ಮಾಡ್ತದೆ. ಯಾಕಂದರೆ ಇವತ್ತಿನ ಟೈಮಲ್ಲಿ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ದುಡ್ಡಿಗಿಂತ. ಅವ್ರು ಎಷ್ಟೇ ದುಡ್ಡು ಕೊಟ್ಟಿರ್ಬೋದು, ಬಟ್ 2.5 ಅವರ್ ಅವ್ರಿಗೆ ಅಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ ಅಂದರೆ ಅದನ್ನ ಖಂಡಿತ ಅವ್ರಿಗೆ ಅದು ನ್ಯಾಯ ಒದಗಿಸ್ಬೇಕಾಗ್ತದೆ. ಅದು ಈ ಸಿನಿಮಾ ಸುಖೀಭಾವ ಒದಗಿಸ್ತದೆ ಅಂತ ನಾನು ನಂಬ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಒಂದೇ ಜಾನರ್ ಸಿನಿಮಾ ಅಲ್ಲ. ಸೊ ಇಟ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸೊ ಪ್ರತಿಯೊಬ್ಬರೂ ಅವ್ರ ಮನೆಯಲ್ಲಿ ಅಕ್ಕ, ತಮ್ಮ, ಅಣ್ಣ, ತಂಗಿ, ಸೊ ಸ್ನೇಹಿತರು, ಬಂಧು ಬಳಗದವರು, ಸೊ ಯಾರು ಬಂದು ನೋಡಿದ್ರು ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ತದೆ ಈ ಸಿನಿಮಾ. ಸೊ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಖಂಡಿತ ನಿಮಗೆ ಈ ಸಿನಿಮಾ ಸ್ಯಾಟಿಸ್ಫೈ ಮಾಡ್ತದೆ. February 6ನೇ ಬಂದು ಸಿನಿಮಾ ನೋಡಿ, ಗ್ಯಾರಂಟಿ ನಿಮಗೆ ಎಂಜಾಯ್ ಸಿಗ್ತದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್.